ಬಟ್ ಎನಿವೆ ಹ್ಯಾವಿಂಗ್ ಸೆಡ್ ದಟ್ ನಿರ್ವಾಣ ಹೇಗೆ ಶುರು ಆಗಿದ್ದು? ನಮ್ದು ಅದೇ ನಾವು ನಮ್ದು ಮಾಡ್ಕೊಂಡಿದ್ವಿ. ನಂದು ಟೀಚಿಂಗ್, ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ನನ್ಗೆ ಒಂದ್ ಕಡೆ ಕುತ್ಕೊಂಡು ಒಂದೇ ಒಂದು ಇದರಲ್ಲಿ ಟೀಚ್ ಮಾಡೋದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ಬೇರೆ ಕಡೆ ಹೋಗಿ ಟೀಚ್ ಮಾಡಿದಾಗ. ಅಲ್ಲಿ ಟೀಚಿಂಗ್ ನೀವು ಹೊರಗಡೆ ಎಲ್ಲ ಹೋದಾಗ, ಎಸ್ಪೆಷಲಿ ಯೋಗ TTC ಪ್ರೋಗ್ರಾಮ್ಸ್ ಅಂತ ಟೀಚ್ ಮಾಡ್ತೀನಿ. TTC ಅಂದ್ರೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಅಲ್ಲಿ ಯೋಗ ಫಿಲಾಸಫಿ, ಯೋಗ ಅನಾಟಮಿ ಟೀಚ್ ಮಾಡೋದು. ಫಸ್ಟ್ ಸ್ಟಾರ್ಟ್ ಆಗಿದ್ದು ಭಾರತದ ಸ್ಟೂಡೆಂಟ್ಸ್ಗೆ. ರಿಷಿಕೇಶದಲ್ಲಿ ಒಂದಷ್ಟು ತಿಂಗಳಿದ್ದೆ. ಅದಾದ್ಮೇಲೆ ಸಿಂಗಾಪುರ್ಗೂ ಹೋಗಿದ್ದೆ. ಅಲ್ಲಿ SVS ಅವ್ರದ್ದೇ ಒಂದು ಬ್ರಾಂಚ್ ಇದೆ, ಅಲ್ಲಿ ಆಕ್ಚುಲಿ ಅಲ್ಲೇ ಫಸ್ಟ್ ಹೇಳ್ಕೊಟ್ಟಿದ್ದೆ. ಆಮೇಲೆ ರಿಷಿಕೇಶ್, ಅದಾದ್ಮೇಲೆ ಗೋವಾದಲ್ಲಿ ಒಂದು ಫ್ಯೂ ಸೀಸನ್ಸ್ ಮಾಡಿದೆ. ಮತ್ತೆ ಇವಾಗ ನಾವು ನಿರ್ವಾಣದ ಕಡೆಯಿಂದ ಇಂಡೋನೇಷ್ಯಾಕ್ಕೆ ಹೋಗ್ತಾ ಇದೀವಿ. ಎವ್ರಿಥಿಂಗ್ ಈಸ್ ಯೋಗ ಫಿಲಾಸಫಿ. ಯಾಕೆಂದ್ರೆ ಹೊರಗಡೆ ಅವ್ರಿಗೆ ಒರಿಜಿನಲ್ ಯೋಗ ಫಿಲಾಸಫಿ ಅಂತ ತುಂಬಾ ಕಡಿಮೆ ಸಿಗೋದು. ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ಅವ್ರದೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕಲಿತು ಅವ್ರದೇ ಲೈಫ್ ಸ್ಟೈಲ್ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗೋರು ತುಂಬಾ ಜನ ಇದ್ದಾರೆ. ಬಟ್ ಅಥೆಂಟಿಕ್ ಏನು ಅಂದ್ರೆ, ಭಾರತದಿಂದ ಬಂದ್ರೆ ಅಥೆಂಟಿಕ್ ಇರುತ್ತೆ ಅಂತ ಅವ್ರಿಗೊಂದು ಅರ್ಥ. ಸೊ ಭಾರತದ ಟೀಚರನ್ನ ಅವರು ಇದು ಮಾಡ್ತಾರೆ, ಏನು ಪ್ರಿಫರ್ ಮಾಡ್ತಾರೆ. ಸೊ ಅದನ್ನ ಮಾಡ್ಕೊಂಡಿದ್ದೆ ನಾನು. ಅವ್ರದ್ದು ಆಸ್ ಐ ವಾಸ್ ಸೇಯಿಂಗ್, ಶರತ್ ಅವರು ಟೆಕ್ಕಿ, ಈಸ್ ಅ ಟೆಕ್ಕಿ. ಸೊ ಅವ್ರದ್ದೊಂದು ಸಾಫ್ಟ್ವೇರ್ ಕಂಪನಿ ಇತ್ತು. ಅವ್ರದ್ದೊಂದು ಪ್ರಾಡಕ್ಟ್ ಇತ್ತು ವಿಚ್ ವಾಸ್ ಇಂಟು ಲೈಕ್ ಅಗೇನ್ ಫಿಟ್ನೆಸ್ ಅಂಡ್ ವೆಲ್ನೆಸ್ ರಿಲೇಟೆಡ್. ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆರಿ ವೆಲ್ ಅವ್ರದ್ರಲ್ಲಿ, ನಮ್ದ್ರಲ್ಲಿ. ಬಟ್ ದೆನ್ ಕೋವಿಡ್ ಹ್ಯಾಪನ್ಡ್ ಅಂಡ್ ಐ ನೋ ಇಟ್ ತುಂಬಾ ಹಾರ್ಶ್ ಆಗ್ಬೋದು, ಅನ್ಸ್ಬೋದು ಕೆಲವೊಬ್ಬರಿಗೆ, ಬಟ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಇದು ಫಾರ್ ಸೋ ಮೆನಿ ಪೀಪಲ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಆಕ್ಚುಲಿ ಎವ್ರಿಥಿಂಗ್ ಸ್ಟಾಪ್ಡ್. ಅವ್ರದ್ದು ಫಿಟ್ನೆಸ್ ಇದ್ರಲ್ಲಿ ಇದ್ದಿದ್ರಿಂದ ಅದು ಸ್ಟಾಪ್ ಆಯ್ತು. ಹಿ ಹ್ಯಾಡ್ ಟು ಡಿಸ್ಪೋಸ್ ಹಿಸ್ ಟೀಮ್, ಆಫೀಸ್ ಕ್ಲೋಸ್ ಮಾಡ್ಬೇಕಾಯ್ತು. ನಮ್ದಂತೂ ಟ್ರಾವೆಲ್ಲೇ ನಿಂತು ಹೋಗ್ಬಿಡ್ತು. ಸೊ ಮುಂದೇನು ಅಂತ ಒಂದಷ್ಟು ತಿಂಗಳು ಸುಮ್ಮನೆ ಇದ್ವಿ. ಅದು ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ವಿ ನಾವೆಲ್ಲ, ಅಷ್ಟು ಸೀರಿಯಸ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಮುಂದೇನು ಅಂತ. ಆ್ಯಂಡ್ ದೆನ್ ವಿ ಥಾಟ್ ಲೈಕ್, ಯಾಕೆ ಹೆಂಗೂ ಟೀಚಿಂಗ್ ಎಲ್ಲ ಇದ್ವಲ್ವ. ಸೊ ಹಿ ಹ್ಯಾಡ್ ಹಿಸ್ ಎಕ್ಸ್ಪರ್ಟೀಸ್ ಇನ್ ಟೆಕ್ನಾಲಜಿ ಎಲ್ಲ, ಸೋಷಿಯಲ್ ಇದು ಮೀಡಿಯಾದಲ್ಲೂ ಅವ್ರದ್ದು ಎಕ್ಸ್ಪರ್ಟೀಸ್ ಇತ್ತು, ಆನ್ಲೈನ್ದು ಸಾಫ್ಟ್ವೇರ್ ರಿಲೇಟೆಡ್. ಸೊ ವಿ ಥಾಟ್ ವೈ ಕಾಂಟ್ ವಿ ಟ್ರೈ ಇಟ್ ಟುಗೆದರ್. ಸೊ ಸಣ್ಣಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ನಾವು. ಯೋಗ ಅನಾಟಮಿ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ವಿನ್ಯಾಸ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಲಾಕ್ಡೌನ್ ಟೈಮಲ್ಲಿ. ರೆಸ್ಪಾನ್ಸ್ ಆವಾಗಲೇ ತುಂಬ ಚೆನ್ನಾಗಿತ್ತು. ಐ ಮೀನ್ ಲೈಕ್ ಫಸ್ಟ್ ಟೈಮ್ಗೆ ಆ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ಅಗೇನ್ ಕೋವಿಡ್ ಮುಗೀತು. ಅದಾದಮೇಲೆ ಹೀ ಟ್ರೈಡ್, ಯಾಕೆಂದರೆ being from a software background, he wanted to go on with that. So he tried investment also. ಆಗೋ ಲೆವೆಲ್ಗೆ ಆಗಿತ್ತು ಇನ್ವೆಸ್ಟ್ಮೆಂಟು. ಆ್ಯಂಡ್ ಐ ವಾಸ್ ಅಬೌಟ್ ನಂದೇನು ಟೀಚಿಂಗ್ ಇದೆ ಅದೇ ಗೋವಾಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ದೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಆಗೋವರೆಗೂ ಆಗಿದ್ದು. ಲಾಸ್ಟ್ ಮೊಮೆಂಟಲ್ಲಿ ಅವ್ರು ವಿಡ್ರಾ ಮಾಡ್ಕೊಂಡ್ಬಿಟ್ರು. ವಿ ವರ್ ಡೆವಸ್ಟೇಟೆಡ್. ಬಟ್ ದೆನ್ ಇವಾಗ ನೋಡಿದ್ರೆ ಇಟ್ ವಾಸ್ ಆಲ್ ವೆರಿ ಗುಡ್ ಅಂತ. ಯಾಕೆಂದ್ರೆ ಲೈಕ್ ಯಾಕೆ ಇನ್ಯಾರ್ದೋ ಮೇಲೆ, ನಾನು ಯಾಕೆ ಯಾರ್ದೋ ಅಂಡರಲ್ಲಿ ಕೆಲಸ ಮಾಡಬೇಕು, ಅಥವಾ ಯಾಕೆ ಇನ್ಯಾರ್ದೋ ಮೇಲೆ ಡಿಪೆಂಡ್ ಆಗಬೇಕು, ನಮ್ಮ ಎಕ್ಸ್ಪರ್ಟೀಸ್ ನಾವು ತರೋಣ. And then we started Nirvana. I'm the boss of my work. Definitely. Freedom irutte, ಹಾಗೆ ರೆಸ್ಪಾನ್ಸಿಬಿಲಿಟಿನೂ ನಾವೇ ತಗೊಳ್ಳೋದಿರುತ್ತೆ. ಹಾಗೆ ನಿರ್ವಾಣ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಹಾಗೆ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಯು ನೋ ಹೌ ಇಟ್ ಇಸ್ ಸ್ಲೋ ಅಂಡ್ ಸ್ಟಡಿ, ಬಟ್ ರೆಸ್ಪಾನ್ಸ್ ಅಂತೂ ತುಂಬಾ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಹಂಗೆ ಇಟ್ ಇಸ್ ಆಕ್ಚುಲಿ ಹಿಸ್ ಸ್ಟ್ರೆಂತ್. ಅಲ್ಲಿ ಏನೇನಿದೆ ಅದೆಲ್ಲ ಶರತ್ ಅವ್ರದೇ ಸ್ಟ್ರೆಂತ್. ಕಂಟೆಂಟು ನನ್ನ ಕಡೆಯಿಂದ ಬರುತ್ತೆ, ಬಟ್ ಉಳಿದಿದ್ದೆಲ್ಲದು ಇಟ್ ಇಸ್ ಹಿಸ್ ಬ್ರೈನ್ಸ್ ಅಂತಾರಲ್ಲ ಹಾಗೆ. ಅಲ್ಲಿ ಆವಾಗ ವಿ ಸಾ ಅ ಗ್ಯಾಪ್. ಲೈಕ್ ತುಂಬಾ ಜನರಿಗೆ ಶ್ಲೋಕ ಗೊತ್ತು, ರೆಗ್ಯುಲರ್ ನಾವೇನು ಶ್ಲೋಕ ಹೇಳ್ತಿದ್ವಿ ಅದೆಲ್ಲ ಗೊತ್ತು, ಬಟ್ ತುಂಬಾ ಜನ ಕೇಳೋರು ಈ ಪ್ರೊನೌನ್ಸಿಯೇಷನ್ ಹೆಂಗೆ, ನಾವು ಕರೆಕ್ಟಾಗಿ ಮಾಡೋ ಪ್ರೊನೌನ್ಸಿಯೇಷನ್ ಅವ್ರಿಗೆ ತಪ್ಪು ಅನಿಸ್ತಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಪ್ರೊನೌನ್ಸಿಯೇಷನ್. ನಾವು ಫೊನೆಟಿಕ್ ವೈಸ್ ಪ್ರೊನೌನ್ಸ್ ಮಾಡ್ತೀವಿ ಅಥೆಂಟಿಕ್ ಆಗಿ. ಆವಾಗ ಆ ಥರ, ಅಥವಾ ಇದ್ರದ್ದು ಅರ್ಥ ಏನು, ಎಷ್ಟೋ ಜನರಿಗೆ ಸಿಗ್ನಿಫಿಕೆನ್ಸ್ ಏನಕ್ಕೆ ಮಾಡಬೇಕು ಗೊತ್ತಿಲ್ಲ, ಯಾಕೆ ಬೇರೆ ಭಾಷೆಯಲ್ಲಿ ಏನೋ ಪ್ರೇಯರ್ ಮಾಡಬೇಕು ಅಂತ ಅವ್ರದ್ದು. ಈ ಥರದ್ದೆಲ್ಲ ನೋಡಿದಾಗ ಕಾಮೆಂಟ್ಸಿಂದನೇ ನಮಗೆ ಒಂದು ಇನ್ಸ್ಪಿರೇಷನ್ ಸಿಕ್ತು, ಯಾಕೆ ಇದನ್ನು ಕೋರ್ಸ್ ಆಗಿ ಪ್ರೆಸೆಂಟ್ ಮಾಡಬಾರ್ದು ಅಂತ. ಸೊ ಅದಾದಮೇಲೆ ನಿರ್ವಾಣ ಕಂಟಿನ್ಯೂ ಆಯ್ತು. ನಿರ್ವಾಣದ ಕೆಲಸ ಅಪಾರ್ಟ್ ಫ್ರಮ್ ದಟ್ ಆನ್ಲೈನ್ ವರ್ಕ್ಶಾಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಿಂಪಲ್ ಆಗಿ ನಿತ್ಯ ಪ್ರಾರ್ಥನಾ ಅಂತ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಆಗಿದ್ದು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ಅದರಲ್ಲಿ ನಾವು ಶ್ಲೋಕ, ಡೈಲಿ ಪ್ರೇಯರ್ ಶ್ಲೋಕ ಚಾಂಟಿಂಗ್ ಹೇಳ್ಕೊಡ್ತೀವಿ. ಇಟ್ಸ್ ನಾಟ್ ಜಸ್ಟ್ ಸುಮ್ಮನೆ ಚಾಂಟಿಂಗ್, ಫೊನೆಟಿಕ್ ರೂಲ್ಸ್ ಹೇಳ್ಕೊಡ್ತೀವಿ. ಯಾಕೆಂದರೆ ಸಂಸ್ಕೃತ ಅನ್ನೋದು ದ ಮೋರ್ ಅಥೆಂಟಿಕ್ ಯು ಆರ್ ವೆನ್ ಯು ಆರ್
ಸ್ಪೀಕಿಂಗ್ ಇನ್ ಸಂಸ್ಕೃತಂ ಅಥವಾ ಚಾಂಟಿಂಗ್ ಇನ್ ಸಂಸ್ಕೃತಂ, ದ ಮೋರ್ ಬೆನಿಫಿಟ್. ಎಷ್ಟು ಜಾಸ್ತಿ ಬೆನಿಫಿಟ್ ಸಿಗುತ್ತೆ, ಎಷ್ಟು ಜಾಸ್ತಿ ಅಥೆಂಟಿಕ್ ಆಗಿ ಪ್ರೊನೌನ್ಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಬೆನಿಫಿಟ್ ಅನ್ನೋದು ಒಂದು ಬೇಸಿಕ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.